ವಿಶ್ ಯು ಆಲ್ ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಎಲ್ಲರಿಗೂ ಹೃದಯಪೂರ್ವಕವಾಗಿ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಇಂದು ನಾವು ಪೀಪಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ತಿಳ್ಕೊಳ್ಳೋಣ. ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಇದು ತುಂಬ ನಮಗೆ ಅತ್ಯಮೂಲ್ಯವಾದಂಥ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸುತ್ತದೆ. ಯಾಕೆಂದರೆ ಇದು ನಮಗೆ ಮುಖ್ಯವಾಗಿ ದ ಟರ್ಮ್ ಆಫ್ ಪ್ರಿಮಲ್ ರೆಫರ್ಸ್ ಟು ದೀಸ್ ಇಂಟ್ರೊಡಕ್ಷನ್ ಟು ದೀಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. Then it contains the essence of this constitution, which is key to its the spirit and spirit and is a meaning. According to here is a Cambridge described as a political horoscope of this constitution. ಯಾಕಂದರೆ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಭಾರತೀಯ ಸಂವಿಧಾನ ನಮಗೆ ಪ್ರಸ್ತಾವನೆ ಎಂಬ ಪದ ಏನಿದೆಯಲ್ಲ ಸಂವಿಧಾನಕ್ಕೆ ತುಂಬ ಪರಿಚಯವಾಗಿರ್ತಕ್ಕಂಥದ್ದು, ಅದರ ಮೇಲೆ ಸಂಬಂಧಿಸಿದ್ದಾಗಿದೆ ಅಂತ ಹೇಳ್ಬೋದು. ಆಮೇಲೆ ಸಂವಿಧಾನದ ಪದವಾಗಿದ್ದು ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವುದು, ಅದರ ಮೇಲೆ ಇದೊಂದು ರೀತಿಯಲ್ಲಿ ಏನಪ್ಪ ಅಂದರೆ ಅರ್ಥ ಮಾಡಿಸೋದ್ರ ಜೊತೆ ಇದೊಂದು ಕೀಲಿಗೆ ಅಂತಲೂ ಕೂಡ ನಾವು ಇದನ್ನು ಕರೆಯಲಾಗ್ತದೆ. ಆದ್ದರಿಂದ ಕೆ ಎಂ ಮುನ್ಷಿ ಅವರು ಏನಂದರೆ ಪ್ರಸ್ತಾವನೆಯನ್ನು ಭಾರತೀಯ ಸಂವಿಧಾನದ ಒಂದು ರಾಜಕೀಯ ಜಾತಕ ಅಂತೇಳಿ ಇಲ್ಲಿ ಬಣ್ಣಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಸಂವಿಧಾನದ ಆತ್ಮವೆಂದೇ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರಸ್ತಾವನೆಯು ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಮತ್ತು ಪರಿಚಯಿಸುವ ಒಂದು ಚಿಕ್ಕ ಪಟ್ಟಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇದು ನಮ್ಗೆ ಏನಪ್ಪ ಅಂದರೆ ಪ್ರಿಮಲ್ ಇಟ್ಸ್ ಲಿಸ್ಟ್ಸ್ is a basic and is a features, then is a philosophy for the which it is considered as the soul of the constitution. But why we are calling the soul of the constitution means here is according to the basis that Dr. B.R. Ambedkar has given as a preference to is a preamble of the constitution. Then here is a according to then is a definition has given for us as a K.M. Munshi also. This is the political science insight while we are studying the importance for that is a constitution is a preamble means it is a political horoscope of the constitution, like he said. The political horoscope constitution means that we can call in ಕನ್ನಡ ಇದೊಂದು ರಾಜಕೀಯ ಜಾತಕ ಅಂತೇಳಿ ಕೂಡ ಇಲ್ಲಿ ಬಣ್ಣಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಪ್ರಿಮಲ್ ಇದೆಯಲ್ಲ, ದಿಸ್ ಇಸ್ ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ವಾಸ್ ದ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಪ್ರಿಮಲ್. ಯಾಕೆಂದರೆ ಒಂದು ಅಮೇರಿಕ ಸಂವಿಧಾನ ಮೊದಲ ಬಾರಿಗೆ ಒಂದು ಪ್ರಸ್ತಾವನೆಯನ್ನು ಪರಿಚಯಿಸಿತು ಅಂತ ಹೇಳ್ಬೋದು. ದಟ್ ಆಫ್ಟರ್ ದಟ್ ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಫಾಲೋ ದಿಸ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಯಾಕೆಂದರೆ ತದನಂತರ ಏನಂದರೆ ನಮ್ಮ ಇಂಡಿಯಾದಲ್ಲಿಯೂ ಕೂಡ ಇತರ ದೇಶಗಳು ಕೂಡ ನಮ್ಮಲ್ಲಿ ಇದನ್ನು ಫಾಲೋ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಹಾಗಾಗಿರೋದ್ರಿಂದ ದ ಇಂಡಿಯನ್ ಇಲ್ಲೇನಪ್ಪ ಅಂದರೆ ನಾವು ಪ್ರಿಮಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ನಾವು ನೋಡ್ತಾ ಹೋದಾಗ ಅದೇನಂದರೆ ಒಂದು ರೀತಿಯಲ್ಲಿ ಅಮೇರಿಕ ಸಂವಿಧಾನದಿಂದ ನಾವು ಅದೇನಪ್ಪ ಅಂದರೆ ಎರವಲು ಪಡೆದಿರುವಂಥದ್ದು ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದಾದಮೇಲೆ ದ ಪ್ರಿಮಲ್ ಟು ದಿ ಕಾನ್ಸ್ಟಿಟ್ಯೂಷನ್ is based on these objective of these resolution drafted and is approved by P.T. Pandit Nehru and adopted by the Constituent Assembly ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಡ್ರಾಫ್ಟೆಡ್ ಅಂದರೆ ಏನಂತಂದರೆ ಈ ಒಂದು ವರದಿಯನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ನಾವು ಮೊದಲನೇದಾಗಿ ನಾವು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿಗೆ ನಾವು ಏನಂದರೆ ಇಲ್ಲಿ ಮುಖ್ಯವಾದಂಥ ಒಂದು ಸ್ಥಾನವನ್ನು ನೀಡಲಾಗ್ತದೆ. ಅದಾದಮೇಲೆ ಇದನ್ನೇನಪ್ಪ ಅಂದರೆ ಇನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಪ್ಪ ಅಂದರೆ ಇದೊಂದು ರೀತಿಯಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಇದನ್ನು ಅವರ ಒಂದು ವಿಷಯಗಳ ಅವರ ಒಂದು ವರದಿಯನ್ನು ಏನಪ್ಪ ಅಂದರೆ ಇಲ್ಲಿ ಸೇರ್ಪಡೆ ಮಾಡಲಾಯಿತು ಅಂತ ಕೂಡ ಹೇಳ್ಬೋದು. ಆಮೇಲೆ ಇದು ಇಟ್ ಹ್ಯಾಸ್ ಬಿನ್ ಅಮೆಂಡೆಡ್ ಬೈ ದಿ 42nd ಅಮೆಂಡ್ಮೆಂಟಲ್ ಆರ್ ದ ಫಸ್ಟ್ 42nd is the constitutional amendment of Act of 1976 which added the 3 new words that we can call as the first socialist, second is the secular, then third one is the integrity. ತದನಂತರ ಇಲ್ಲಿ ನಮಗೇನಂದರೆ 1976ರಲ್ಲಿ ಒಂದು 42ನೇ ಒಂದು ತಿದ್ದುಪಡಿಯನ್ನು ತರೋದ್ರ ಮುಖಾಂತರ ನಮಗೆ ಇಲ್ಲಿ ಮುಖ್ಯವಾಗಿ ಏನಂದರೆ ಒಂದು ಜಾತ್ಯತೀತ ಅಂದರೆ ಇಲ್ಲಿ ನಮಗೆ ಒಂದು ಜಾತ್ಯತೀತ ಎಂಬ ಪದವನ್ನು, ಅದಾದಮೇಲೆ ಸಮಾಜವಾದಿ ಎಂಬ ಪದವನ್ನು, ಅದಾದಮೇಲೆ ಒಂದು ಸಮಗ್ರತೆ ಎಂಬ ಒಂದು ಪದವನ್ನು ಇಲ್ಲಿ ಸೇರ್ಪಡೆಗೊಳಿಸಲಾಯಿತು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಳಾಗ್ತದೆ. ಹಾಗಾಗಿರೋದ್ರಿಂದ ನಮಗೇನಪ್ಪ ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಒಂದು ತಿದ್ದುಪಡಿ ಮೂಲಕ ನಮಗೆ ಸಮಾಜವಾದ ಜಾತ್ಯತೀತ ಎಂಬ ಪದವನ್ನು ಸೇರಿಸೋದ್ರ ಜೊತೆಗೆ ಏನಂದರೆ ನಮ್ಮ ದೇಶದಲ್ಲಿ ಒಂದು ಜಾತ್ಯತೀತ ಅನ್ನೋ ಪದ ಅಥವಾ ಇಲ್ಲಿ ನಮಗೇನಪ್ಪ ಅಂದರೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು. ಯಾಕಂದರೆ ನಾವೆಲ್ಲರೂ ಒಂದೇ ಧರ್ಮದಲ್ಲಿ ಯಾರೂ ಏನಪ್ಪ ಅಂದರೆ ಮೇಲು ಕೀಳು ಅನ್ನೋದೇ ಒಂದು ತಾರತಮ್ಯವನ್ನು ಮಾಡದೆ ವಿ ಶುಡ್ ನಾಟ್ ಡೂ ದ ಡಿಸ್ಕ್ರಿಮಿನೇಷನ್. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಒಂದು ತಾರತಮ್ಯ ಇಲ್ಲದೆ ಎಲ್ಲರೂ ಒಂದಾಗಿ ನಮಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಪ್ರಸ್ತಾವನೆ ಒಂದು ಪ್ರಿಮಲ್ ನಾವು ಏನು ಸ್ಟಡಿ ಮಾಡ್ತೀವಿ ಅಂತ ನೋಡಿದಾಗ ಫಸ್ಟ್ ಒನ್ ನಮ್ಗೆ ಏನು ಹೇಳ್ತೀವಿ ಅಂದರೆ ಇಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಭಾರತೀಯರಾದ ನಾವು ಅಂತ ಭಾರತೀಯರಾದ ನಾವು ಒಂದು ಅರ್ಥ ನಮಗೆ ಏನು ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳ್ತಂದರೆ ಭಾರತದ ಪ್ರಜೆಗಳಾದ ನಾವು
ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯದಿಂದ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ಕೂಡ ಏನಂತಂದರೆ ನಮಗೆ ಮುಖ್ಯವಾದಂಥ ರೀತಿಯಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆಯ ಒಂದು ವಿಷಯಗಳನ್ನು ಮತ್ತು ಅದರೊಂದಿಗೆ ಭ್ರಾತೃತ್ವದ ಒಂದು ವಿಷಯಗಳನ್ನು ಪ್ರಸ್ತಾವನೆಯಲ್ಲಿ ನಾವು ಕೆಲವೊಂದು ಮೂಲ ಒಂದು ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದಾದಮೇಲೆ ವಿತ್ ದ ಪೀಪಲ್ ಆಫ್ ಇಂಡಿಯಾ ಇಟ್ ಕ್ಯಾನ್ ಶೋಸ್ ಫಾರ್ ಅಸ್ ಇಸ್ having is a solemnly is a resolved and is a continued India in like is a sovereign, then is a socialist and is a secular and democratic republic and secure to all its citizens in justice also will be given for us as importance to like the social or as a economic, then is a political on the base of the justice as well as a preference to all its citizens like to equality. Then is the second one is the liberty. Liberty it can use for us as a thoughts, then is a self expressions, then is a belief, then is a faith and is a worship regarding about the belief is a preference. Then is the equality, status of the opportunity to promote among them all are equal. Promote along what means all are equal in citizens. But with the people of India means we are thinking about in what means here is all are equal, but it should not do is a discrimination between the ಸೊಸೈಟಿ. ಯಾಕಂದರೆ ನಾವು ಸಮಾಜದಲ್ಲಿ ನೋಡಿದ್ರೆ ಯಾವುದೇ ರೀತಿಯಲ್ಲಿ ತಾರತಮ್ಯ ಮಾಡದೇ ಬದುಕಬೇಕು ಅನ್ನೋ ಒಂದು ವ್ಯವಸ್ಥಿತವಾದಂಥ ಒಂದು ರೀತಿ ನಮಗೆ ತೋರಿಸ್ಕೊಡುವಂಥದ್ದು ಕೂಡ ನಾವಿಲ್ಲಿ ಈಕ್ವಾಲಿಟಿ ಒಳಗಡೆ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನಂದರೆ ಫ್ರೆಟಾರಿಟಿ. ಫ್ರೆಟಾರಿಟಿ ಏನಪ್ಪ ಅಂದರೆ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದಿಸ್ ಇಂಡಿವಿಜುವಲ್ ಆ್ಯಂಡ್ ದ ಯುನಿಟಿ ಆ್ಯಂಡ್ ದ ಇಂಟಿಗ್ರಿಟಿ ಆಫ್ ದಿಸ್ ನೇಷನ್ ಅಂತ ಹೇಳುತ್ತೆ. ಯಾಕಂದರೆ ಫ್ರೆಟಾರಿಟಿ ಏನಪ್ಪ ಅಂದರೆ ಒಂದು ಭಾತೃತ್ವ ಮನೋಭಾವನೆಯನ್ನು ಮೂಡಿಸುವಂಥದ್ದು ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ನಮಗೆ ಭಾತೃತ್ವದಲ್ಲಿ ಏನಪ್ಪ ಅಂದರೆ ವ್ಯಕ್ತಿ ಗೌರವ ಮತ್ತು ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭಾತೃತ್ವದ ಮನೋಭಾವನೆಯನ್ನು ಮೂಡಿಸಿ ಬೆಳೆಸಂಕಲ್ಪ ಮಾಡಿ ನಾವು ನಮ್ಮ ಸಂವಿಧಾನವನ್ನು ಏನಂದರೆ ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ನಮ್ಮ ಇದನ್ನು ಅರ್ಪಿಸಿಕೊಂಡಿದ್ದೇವೆ ಅನ್ನೋ ರೀತಿಯಲ್ಲಿ ನಮಗೆ ಪ್ರಸ್ತಾಪ ಮಾಡ್ತಾ ಹೋಗುತ್ತೆ. ಹಾಗಾಗಿರೋದ್ರಿಂದ ಇನ್ನೊಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ದಿಸ್ 26th day November is 1949 is a to hereby is adopted enacted and give to is ourselves this is a constitution ಅಂತ ಹೇಳಿ. ಅಂದರೆ ನಮ್ಮ ಇಷ್ಟಕ್ಕೆ ನಾವೇನು ಅಂತಂದರೆ ಆತ್ಮಾರ್ಪಿತವನ್ನು ಮಾಡಿಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ಈ ಒಂದು ಪ್ರಿನ್ಸಿಪಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. ಅದಾದಮೇಲೆ ಪ್ರಸ್ತಾವನೆ ನಮ್ಮ ಸಂವಿಧಾನವೇನೆಂದರೆ ತನ್ನ ಮೂಲಕ ಬದ್ಧವಾಗಿರೋದ್ರಿಂದ ಈ ಒಂದು ರಾಜಕೀಯ ನೀತಿ, ಆರ್ಥಿಕ ಮತ್ತು ಸಾಮಾಜಿಕ, ಅದಾದಮೇಲೆ ಧಾರ್ಮಿಕ ಮೌಲ್ಯಗಳನ್ನು ಮತ್ತು ಅಭಿವೃದ್ಧಿಗೊಳಿಸ್ತದೆ. ಅದರ ಅಧಿಕಾರದ ಮೂಲಕ ಏನಂದರೆ ಇಲ್ಲಿ ನಮಗೆ ಸರ್ಕಾರಿ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯ ಒಂದು ಉದ್ದೇಶಗಳನ್ನು ನಿರ್ದಿಷ್ಟಪಡಿಸಿ ಒಂದು ಎತ್ತಿ ಹಿಡಿಯುತ್ತದೆ ಅಂತ ಹೇಳ್ಬೋದು. ಅದಾದಮೇಲೆ ಭಾರತೀಯ ರಾಷ್ಟ್ರೀಯ ಚಳವಳಿಯ ಒಂದು ಬದ್ಧವಾಗಿರ್ತಕ್ಕಂಥ ಒಂದು ತತ್ವಾದರ್ಶಗಳು ಮತ್ತು ಆಕಾಂಕ್ಷೆಗಳು ಒಂದು ಪ್ರತೀಕದಂತಿದೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. In text of this preamble is a right now, but we know about the justice, then is the people of India, then liberty, then equality and fraternity. Those things is the most important here. While we are not giving these other things important for us is here in our Indians citizenship, those all is a must necessary. ಯಾಕಂದರೆ ಇವತ್ತು ನಮಗೇನಪ್ಪ ಅಂದರೆ ಭಾರತೀಯ ಪೌರರಾಗಿರೋ ಮೇಲೆ ಇವೆಲ್ಲವೂ ಕೂಡ ನಮಗೆ ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಿದಂಥ ಕೂಡ ನಮಗೆ ಹೇಳ್ಬೋದು. ಲೈಕ್ ಜಸ್ಟಿಸ್ ಆಗಿರ್ಬೋದು, ಅದಾದಮೇಲೆ ನಮಗೆ ಮುಖ್ಯವಾಗಿ ಏನಪ್ಪ ಅಂದರೆ ಲಿಬರ್ಟಿ ದೆನ್ ಇಸ್ ಅ ಈಕ್ವಾಲಿಟಿ here, then here is the last one is a fraternity. This is the most important here with the people of India. Those points will be consisting here. ಯಾಕಂದರೆ ನಾವು ಇಲ್ಲಿ ಭಾರತೀಯರಾದ ನಾವು ಅಂತ ಹೇಳಿದ ಮೇಲೆ ಇದರಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವಕ್ಕೆ ಆದ್ಯತೆಯನ್ನು ನೀಡುವಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಕೆಲವೊಂದು ಆದರ್ಶಗಳು ಏನನ್ನ ಉತ್ತರನ ನೀಡ್ತಾ ಹೋಗ್ತದೆ ಅಂದರೆ the preamble expresses the political, moral, then is economic, then is religious values which our constitution is committee to promote ಅಂತ ಹೇಳುತ್ತೆ. ಯಾಕಂದರೆ ಇದು ಒಂದು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿರುವಂಥ ಕೆಲವೊಂದು ಮೌಲ್ಯಗಳನ್ನು ಅಭಿವೃದ್ಧಿಗೊಳಿಸ್ತದೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. ನೆಕ್ಸ್ಟು ಫಸ್ಟ್ ಒಂದು ಪಾಯಿಂಟ್ ಏನಪ್ಪ ಅಂದರೆ 1949 Dr. B.R. Ambedkar observed in the Constitution Assembly said is the preamble is embodies what is the desire of every member of its house that this is the constitution should have its root, its authority, the sovereignty from the people ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಏನಂದರೆ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಂದರೆ ನವೆಂಬರ್ 1949 ಅಂದರೆ ಇಲ್ಲಿ 1949ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಏನಂದರೆ ಕೆಲವೊಂದು ವಿಷಯಗಳನ್ನು ಆಧರಿಸಿ ಶುಡ್ ಹ್ಯಾವ್ ಇಟ್ಸ್ ರೂಟ್ ಅಂದರೆ ಇಟ್ಸ್ ಅಥಾರಿಟಿ ಆ್ಯಂಡ್ ಸಾವರೆಂಟಿ ಫ್ರಮ್ ದಿ
ಏನಪ್ಪ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪೌರರಿಗೂ ಸಾರ್ವಭೌಮವಾಗಿ ಮತ್ತು ಇಲ್ಲಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಅವರಿಗೆ ಅವರದೇ ಆದಂಥ ಒಂದು ಪರಮಾಧಿಕಾರವನ್ನು ನೀಡಲಾಗಿದೆ ಅನ್ನೋ ಬಗ್ಗೆ ನಮಗೆ ಪ್ರಸ್ತಾಪ ಮಾಡ್ತಾ ಹೋದರು. ಮೊದಲನೇದಾಗಿ ನಮ್ಗೆ ಏನಪ್ಪ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತಂದರೆ ಸಾವರಿನ್ ನೇಷನ್ ಅಂದರೆ ಸಾವರಿನ್ ನೇಷನ್ ಅಂದರೆ ಫಾರ್ ಎಕ್ಸಾಂಪಲ್ SOVEREIGN ಸಾವರಿನ್ ನೇಷನ್ ಬಗ್ಗೆ ನಾವು ನೋಡ್ತಾ ಹೋದಾಗ ಈ ಸಾವರಿನ್ ನೇಷನ್ ಅಂದರೆ ಇದೊಂದು ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ತೀವಿ. ಸಾರ್ವಭೌಮ ರಾಷ್ಟ್ರ. ಹೀಗೆ ಸಾರ್ವಭೌಮ ರಾಷ್ಟ್ರ ಅಂತ ನೋಡ್ತಾ ಹೋದಾಗ ನಮಗೆ ಮುಖ್ಯವಾಗಿ ಏನಂದರೆ ವಿ ಆರ್ ಕಾಲಿಂಗ್ ಟು ಅವರ್ ಇಂಡಿಯನ್ಸ್ ಇಸ್ ಅ ಸಾವರ್ನಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಸಾರ್ವಭೌಮತ್ವವನ್ನು ಹೊಂದಿರುವಂಥ ಎಲ್ಲ ಪೌರರಿಗೂ ಕೂಡ ನಮ್ಮದೇ ಅವರದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲಿಗಳಿಗೆ ಭಾರತದ ಪ್ರಜೆಗಳಿಗೆ ಮತ್ತು ಸಂಘ ಸಂಸ್ಥೆಗಳ ಮೇಲೆ ಪ್ರಭುತ್ವವನ್ನು ಹೊಂದುವಂಥದ್ದು. ಅದಾದಮೇಲೆ ಇಲ್ಲಿ ಬಾಹ್ಯವಾಗಿಯೂ ಯಾವುದೇ ನಿಯಂತ್ರಣದಿಂದ ಮುಕ್ತವಾಗಿದೆ ಅನ್ನೋ ಒಂದು ಅರ್ಥವನ್ನು ನಮಗೆ ಸಾರ್ವಭೌಮ ರಾಷ್ಟ್ರ ನೀಡುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. Sovereign word is a implies that the India has the sole authority and within its territory over all its individual and is a association that is externally it is free from all outside control. ಯಾಕಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಬಾಹ್ಯವಾಗಿಯೂ ಕೂಡ ಏನಪ್ಪ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ನಮಗೆ ಯಾವುದೇ ನಿಯಂತ್ರಣದಿಂದ ಮುಕ್ತವಾಗಿದೆ ಅನ್ನೋದನ್ನು ಒಂದು ಅರ್ಥವನ್ನು ಕೊಡುವಂಥದ್ದು ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ಬೋದು. ಯಾಕೆಂದರೆ ಸಾರ್ವಭೌಮ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ನೆಕ್ಸ್ಟ್ ಇಂಟರ್ನಲ್ ಇದೆ, ದೆನ್ ಇಸ್ ದ ಎಕ್ಸ್ಟರ್ನಲ್ ಆಲ್ಸೋ ಕ್ಯಾನ್ಸಿ. ಅದನ್ನೇನಪ್ಪ ಅಂದರೆ ಒಂದು ರೀತಿಯಲ್ಲಿ ಪರಮಾಧಿಕಾರ ಅಂತಲೂ ಕೂಡ ನಾವು ಕರೆಯಲಾಗ್ತದೆ. ಹಾಗಾಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದರೆ ಜೀನ್ ಬೋರ್ಡಿನವರು ವ್ಯಕ್ತಪಡಿಸಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಬೋರಿಷಿಯಸ್ ಅವರು ಕೂಡ ಏನಪ್ಪ ಅಂದರೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೆಕೆಂಡ್ ಇಲ್ಲಿ ಥರ್ಡ್ ಒನ್ ಏನಪ್ಪ ಅಂದರೆ ಸೋಷಿಯಲಿಸ್ಟಿಕ್ ನೇಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವೇನಪ್ಪ ಅಂದರೆ ಸೋಷಿಯಲಿಸ್ಟಿಕ್ ನೇಷನ್ ಅಂತ ನಾವು ಹೇಳ್ತಾ ಹೋದಾಗ ಸೋಷಿಯಲಿಸ್ಟಿಕ್ ನೇಷನ್ ಅಂದರೆ ಇಲ್ಲಿ ಸೋಷಿಯಲಿಸ್ಟಿಕ್ ನೇಷನ್ ಅಂದರೆ ಇದನ್ನು ನಾವಿಲ್ಲಿ ಸಮಾಜವಾದಿ ರಾಷ್ಟ್ರ ಅಂತ ಹೇಳ್ತೀವಿ. ಸಮಾಜವಾದಿ ರಾಷ್ಟ್ರ ಅಂದರೆ ಇಲ್ಲಿ ಸಮಾಜವಾದಿ ರಾಷ್ಟ್ರಕ್ಕೂ ಕೂಡ ಏನಪ್ಪ ಅಂದರೆ ನಾವು ಮುಖ್ಯವಾದಂಥ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಮಗೆ ಮುಖ್ಯವಾಗಿ 1976-42ನೇ ಒಂದು ತಿದ್ದುಪಡಿಯನ್ನು ತರುವುದರ ಮೂಲಕ ಈ ಒಂದು ಪದವನ್ನು ಅಂದರೆ ಸೋಷಿಯಲಿಸ್ಟ್ ಸಮಾಜವಾದಿ ಅನ್ನೋ ಒಂದು ಪದವನ್ನು ನಾವಿಲ್ಲಿ ನಮ್ಮ ಭಾರತದ ಸಂವಿಧಾನದ ಒಂದು ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು ಅಂತ ಹೇಳ್ಬೋದು. ಹಾಗಾಗಿ ಭಾರತೀಯರಿಗೆ ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ತರುವುದರ ಮೂಲಕ ನೆಮ್ಮದಿಯಿಂದ ಅವರಿಗೆ ಜೀವನವನ್ನು ನಿರ್ವಹಿಸಲಿಕ್ಕೆ ಒಂದು ಉತ್ತಮವಾದಂಥ ವಾತಾವರಣವನ್ನು ನಿರ್ಮಿಸುವುದಾಗಿತ್ತು ಅಂತ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಏನಂದರೆ ನಮಗೆ ನಾವಿಲ್ಲಿ ಸೆಕ್ಯುಲರ್ ನೇಷನ್ ಅಂತ ಕೂಡ ಕರಿತೀವಿ. ಸೆಕ್ಯುಲರ್ ನೇಷನ್ ಅಂದರೆ ನಾವಿಲ್ಲಿ ಮುಖ್ಯವಾಗಿ ಏನಂದರೆ ಇದನ್ನು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಯಾಕಂದರೆ ಜಾತ್ಯತೀತ ರಾಷ್ಟ್ರವನ್ನು ಕೂಡ ಅಥವಾ ಈ ಒಂದು ಸಮಾಜವಾದಿ ಮಾಡಿದೆ 1976ರಲ್ಲಿ ನಮಗೇನು ಅಂದರೆ 42ನೇ ತಿದ್ದುಪಡಿಯನ್ನು ತಗೊಳ್ಳೋದ್ರ ಮುಖಾಂತರ 42nd ಅಮೆಂಡ್ಮೆಂಟ್ ಏನಂದರೆ ತಗೊಳ್ಳೋದ್ರ ಮುಖಾಂತರ ಈ 1976 ಒಂದು ಇದೇನಂದರೆ ಇದು ಸೆಕ್ಯುಲರ್ ನೇಷನ್ ಅಂತೇಳಿ ಕೂಡ ಏನಂದರೆ ಒಂದು ಪದವನ್ನು ಇಲ್ಲಿ ಸೇರ್ಪಡೆಗೊಳಿಸಲಾಯಿತು ಭಾರತೀಯ ಸಂವಿಧಾನದಲ್ಲಿ ಅಂತ ತಿಳ್ಕೊಬೋದು. ಅಲ್ಲಿ ಇದು ಅರ್ಥ ಏನು ಕೊಡುತ್ತಂದರೆ ಯಾವುದೇ ಧರ್ಮವನ್ನು ನಾವು ರಾಷ್ಟ್ರೀಯ ಧರ್ಮ ಅಂತೇಳಿ ಮಾನ್ಯ ಮಾಡದ, ಯಾವುದೇ ಒಂದು ಧರ್ಮದ ಪರವಾದ ನಿಲುವು ತಾಳದ ಹಾಗೂ ಭಾರತೀಯರು ತಮ್ಮ ಮನಸ್ಸಾಕ್ಷಿಯ ಅನುಗುಣವಾಗಿ ಯಾವುದೇ ಧರ್ಮವನ್ನು ಸೇರುವ ಮತ್ತು ಆಚರಿಸುವ ಮತ್ತು ಪ್ರಚಾರ ಮಾಡುವ ಒಂದು ಸ್ವಾತಂತ್ರ್ಯವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಇನ್ ದಿಸ್ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಹಿಯರ್ ರೈಟ್ ನೌ ವಿ ಆರ್ ಗಿವಿಂಗ್ ದ ಪ್ರಿಫರೆನ್ಸ್ ಟು ಲೈಕ್ ಟು ರಿಲಿಜಿಯಸ್, ಬಟ್ ಹಿಯರ್ ಇಸ್ what means only one religious we should not consider, but all religions are equal. ಯಾಕಂದರೆ ಎಲ್ಲ ಧರ್ಮಗಳು ಏನಂದರೆ ಸಮಾನವಾಗಿದ್ದಾವೆ. ವಿ ಶುಡ್ at least to respect. ಯಾಕಂದರೆ ಪ್ರತಿಯೊಂದು ಧರ್ಮವನ್ನು ಕೂಡ ಏನಪ್ಪ ಅಂದರೆ ನಾವಿಲ್ಲಿ ರೆಸ್ಪೆಕ್ಟ್ ಮಾಡಬೇಕು, ಗೌರವಿಸಬೇಕು. ಆಮೇಲೆ ನಾವು ಧರ್ಮವನ್ನು ಕೂಡ ಏನಪ್ಪ ಅಂದರೆ ಯಾವುದೇ ಧರ್ಮವನ್ನಾಗಿರಲಿ ನಮಗಿಲ್ಲಿ ಆ ಒಂದು ಧರ್ಮಕ್ಕೆ ಅನುಗುಣವಾಗಿ ಏನಪ್ಪ ಅಂದರೆ ನಾವಿಲ್ಲಿ ಅದರದ ಆಚಾರ ವಿಚಾರಗಳನ್ನು ಆಚರಿಸುವಂಥದ್ದು, ಅದಾದಮೇಲೆ ಅದರಲ್ಲಿ ನಾವು ಸೇರ್ಪಡೆಗೊಳ್ಳುವಂಥದ್ದು, ಆಮೇಲೆ ಆ ಧರ್ಮಕ್ಕೆ ಅನುಗುಣವಾಗಿ ಪ್ರಚಾರ ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ನಮಗೆ ಏನಪ್ಪ ಅಂದರೆ ಇಂಡಿವಿಜುವಲ್ ಲಿಬರ್ಟಿಯನ್ನು ಕೂಡ ನಮಗೆ ಕೊಟ್ಟಿದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅದಾದಮೇಲೆ ಆಮೇಲೆ ನಾವಿಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಒಂದು ಭಾರತೀಯ ಸಂವಿಧಾನದ ಒಂದು ಪ್ರಸ್ತಾವನೆಯನ್ನು ನಾವಿಲ್ಲಿ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಒಂದು ದೇಶ ಏನಪ್ಪ ಅಂದರೆ ಈ ಒಂದು ಭಾರತವನ್ನು ದೇಶವನ್ನು ನಾವು ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಾಗ ನಮ್ಮ ದೇಶ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಹೇಳಲಾಗುತ್ತದೆ. ಯಾಕಂದರೆ ಪ್ರಜೆಗಳಿಗೆ ಇಲ್ಲಿ ಹೆಚ್ಚು ಒಂದು ಆದ್ಯತೆಯನ್ನು ನೀಡಲಾಗಿದೆ. ಅದಾದಮೇಲೆ ಪ್ರಜಾಪ್ರಭುತ್ವ ಎಂಬುದು ಆಡಳಿತ ನಿರ್ವಹಣೆಗಾಗಿ ಒಂದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಅಂತ ಹೇಳ್ಬೋದು. ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆಯೂ ಕೂಡ ಪ್ರತಿನಿಧಿಗಳಿಗೆ ಮತ್ತು ಅಧಿಕಾರ ಮತ್ತು ಪ್ರಜೆಗಳಿಂದ ಒಂದು ಅರಿವು ಬಂದಿದ್ದಾಗಿದೆ ಅಂತ ಹೇಳ್ಬೋದು. ಸಾರ್ವತ್ರಿಕ ವಯಸ್ಸಿನ ಮತದಾನದ ಮೂಲಕ ನನ್ನ ಪ್ರತಿನಿಧಿಗಳಿಗೆ ವರ್ಗಾಯಿಸುವ
ಮತ್ತು ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ರಾಜಕೀಯ ವ್ಯವಸ್ಥೆಯ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗೆ ಒಂದು ನಾಂದಿ ಆಡುವಂಥ ಒಂದು ತತ್ವವನ್ನು ನಾವು ಇಲ್ಲಿ ಆಧರಿಸಿದೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನಂದರೆ ಪ್ರಜೆಗಳು ದೈನಂದಿನ ಜೀವನದಲ್ಲಿ ತಮ್ಮ ಒಂದು ಜೀವನ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಲೈಕ್ ಇಸ್ ದ ಪೀಪಲ್ ವಿಲ್ ಬಿ ಗಿವಿಂಗ್ ದ ಪ್ರಿಫರೆನ್ಸ್ ಟು like who are the like the representatives. We are choosing them as representatives. On the basis of the representative will be consisting like the to admin ಅಂತ ಕೂಡ ನಾವು ಕರೀಬೋದು. ಯಾಕಂದರೆ ಆಡಳಿತ ನಡೀಬೇಕಾದ್ರೆ ನಾವು ಉತ್ತಮವಾದಂಥ ಕೆಲವೊಂದು ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಹಾಗಾಗಿ ಹುಡುಗರ ಸಾರ್ವತ್ರಿಕ ವಹಿಸ್ಕೊಂಬಂಥ ಪದ್ಧತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಯೂನಿವರ್ಸಲ್ ಆರ್ಡರ್ ಫ್ರಾನ್ಸಿಸ್ ಸಿಸ್ಟಮ್ಗೆ ನಮ್ಮಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಯಾಕೆಂದರೆ ನಮ್ಮ ದೇಶದಲ್ಲಿ ಪ್ರಜೆಗಳು ಏನಪ್ಪ ಅಂದರೆ ಪ್ರಬುದ್ಧರು ಅಂತ ಹೇಳಲಾಗ್ತದೆ. ಪ್ರಜೆಗಳ ಮೂಲಕ ಏನಪ್ಪ ಅಂದರೆ ಒಂದು ಉತ್ತಮವಾದಂಥ ಒಂದು ಆಡಳಿತ ನಿರ್ವಹಣೆ ಅಥವಾ ಆಡಳಿತವನ್ನು ನಡೆಸಲಿಕ್ಕೆ ಉತ್ತಮವಾದಂಥ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದರಿಂದ ಪ್ರಜೆಗಳಿಗೆ ಏನಪ್ಪ ಅಂದರೆ ನಮ್ಮ ಒಂದು ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಬೋದು. ಯಾಕಂದರೆ ಪ್ರಜೆಗಳ ಪರವಾಗಿ ಇರುವಂಥ ಒಂದು ರಾಷ್ಟ್ರ ಅಂತ ಹೇಳ್ಬೋದು. ಯಾಕಂದರೆ ಪ್ರಜೆಗಳ ಆಕಾಂಕ್ಷೆಗಳಿಗೆ ಆದ್ಯತೆಯನ್ನು ಕೊಡುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ನಮ್ಮ ದೇಶದಲ್ಲಿ ನಾವು ಏನಪ್ಪ ಅಂದರೆ ಲೈಕ್ ರಿಪಬ್ಲಿಕ್ ಅಂತ ಕರಿತೀವಿ. ನಾವು ರಿಪಬ್ಲಿಕ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಫಾರ್ ಎವ್ರಿ ಇಯರ್ ವಿ ಆರ್ ಸೆಲೆಬ್ರೇಟಿಂಗ್ ಇಸ್ ದ ರಿಪಬ್ಲಿಕ್ ಡೇ. ಯಾಕಂದರೆ ಇಲ್ಲಿ ನಾವಿಲ್ಲಿ ನಮ್ಮ ದೇಶವನ್ನು ಒಂದು ಗಣರಾಜ್ಯ ಅಂತೇಳಿ ನಾವು ಕರೆಯಲಾಗ್ತದೆ. ಹಾಗೆ ಯಾಕೆ ನಾವಿಲ್ಲಿ ಗಣರಾಜ್ಯ ಅಂತ ಕರಿತೀವಿ ಅಂದರೆ ಭಾರತದಲ್ಲಿ ದೇಶದ ಪ್ರಮುಖರಾದಂಥ ಒಂದು ರಾಷ್ಟ್ರಪತಿಯನ್ನು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಆರಿಸುವ ವ್ಯವಸ್ಥೆಗೆ ಬದ್ಧವಾಗಿರುವುದನ್ನು ಗಣರಾಜ್ಯ ಪದ ಸೂಚಿಸುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ನಾವಿಲ್ಲಿ ಪರೋಕ್ಷವಾಗಿ ಏನಪ್ಪ ಅಂದರೆ ನಮ್ಮ ದೇಶದ ರಾಷ್ಟ್ರಪತಿಗಳು, ಯಾಕಂದರೆ ಇಲ್ಲಿ ನಮಗೆ ದೇಶದ ರಾಷ್ಟ್ರಪತಿಗಳು ತುಂಬ ನಮಗೆ ಮಹತ್ವವುಳ್ಳಂಥ ಒಂದು ಪಾತ್ರವನ್ನು ನಿರ್ವಹಿಸುವಂಥವ್ರು. ಯಾಕಂದರೆ ಇಲ್ಲಿ ಏನಪ್ಪ ಅಂದರೆ ಆ್ಯಸ್ ಎ ಸ್ಟ್ಯಾಚ್ಯೂ ರೀತಿಯಲ್ಲಿದ್ದರೂ ಕೂಡ ಏನಪ್ಪ ಅಂದರೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಎಲ್ಲ ಒಂದು ಏನಂದರೆ ಸರ್ಕಾರಿ ಪದ್ಧತಿಗೆ ಅನುವಂಶಿಕ ಸರ್ಕಾರಿ ಪದ್ಧತಿಗೆ ಇಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ಆಡಳಿತ ವ್ಯವಸ್ಥೆಗೆ ತುಂಬ ಅನುಕೂಲ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟಪಡಿಸ್ತದೆ. ಹಾಗಾಗಿ ಇದರಿಂದ ಭಾರತದಲ್ಲಿ ನಾವು ಇವತ್ತೇನೆಂದರೆ ನಮ್ಮ ಜನರು ಏನಂದರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಇಲ್ಲಿ ನಾವು ಮುಖ್ಯವಾಗಿ ಆರಿಸುವ ಒಂದು ವ್ಯವಸ್ಥೆಗೆ ಬದ್ಧವಾಗಿರೋದನ್ನು ನಾವು ಇಲ್ಲಿ ಗಣರಾಜ್ಯ ಅಂತ ಕರೆಯಲಾಗ್ತದೆ ಅಂತ ಕೂಡ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ನಾವು ನ್ಯಾಯಕ್ಕೆ ಹೋಗ್ತೀವಿ. ನ್ಯಾಯ ಮೀನ್ಸ್ ಇಲ್ಲಿ ನಮ್ಗೆ ಏನಪ್ಪ ಅಂದರೆ ಸೆವೆನ್ ಜಸ್ಟಿಸ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಯಾಕಂದರೆ ಜಸ್ಟಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ನ್ಯಾಯ ತುಂಬ ಅತ್ಯವಶ್ಯಕ. ಯಾಕೆಂದರೆ ನ್ಯಾಯ ಅನ್ನೋದು ಇದೆಯಲ್ಲ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಇಲ್ಲಿ ಹೇಳಬೇಕಾದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಅದಾದಮೇಲೆ ರಾಜಕೀಯವಾಗಿ ನಮಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಜಸ್ಟಿಸ್ ಆನ್ ದ ಬೇಸ್ ಆಫ್ ಲೈಕ್ ಇಸ್ ಅ ಸೋಷಿಯಲ್ ಆರ್ ಇಸ್ ಎಕನಾಮಿಕ್ ಆರ್ ಇಸ್ ಅ ಪೊಲಿಟಿಕಲ್. ನಮಗೇನಪ್ಪ ಅಂದರೆ ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾರತೀಯ ಸಂವಿಧಾನದ ಒಂದು ವಿಧಿವಿಧಾನಗಳ ಮೂಲಕ ಪ್ರತಿಯೊಬ್ಬರಿಗೂ ಇಲ್ಲೇನಪ್ಪ ಅಂದರೆ ನ್ಯಾಯವನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ ದಿಸ್ ಬ್ರೀಫ್ ಇನ್ಫಾರ್ಮೇಷನ್ ವಾಟ್ ಯು ಕ್ಯಾನ್ ಗಿವ್ ದ ಟೆಕ್ನಿಕ್ಸ್ ಇಸ್ ಜಸ್ಟಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಸೊಸೈಟಿ. ವಿತೌಟ್ ಜಸ್ಟಿಸ್ ವಿ ಕ್ಯಾನಾಟ್ ಲಿವ್. ಯಾಕಂದರೆ ನಮಗೆ ನ್ಯಾಯ ಇರೋದ್ರೆ ನಾವೇನಪ್ಪ ಅಂದರೆ ನಾವಿವತ್ತು ಬದುಕಲಿಕ್ಕೆ ಆಗೋದಿಲ್ಲ. ಅಂತ ಬೇಸ್ ಆಫ್ ಏನಪ್ಪ ಅಂದರೆ ಜಸ್ಟಿಸ್ ವಿ ಆರ್ ಆಲ್ ಇಸ್ ಸೆಕ್ಯೂರಿಂಗ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಭದ್ರತೆಯಿಂದ ಇದ್ದೀವಿ ಅಂದರೆ ಅದು ನಮಗೆ ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಒಂದು ನ್ಯಾಯದ ಒಂದು ಮುಖಾಂತರ ಅಥವಾ ಒಂದು ನ್ಯಾಯದ ಒಂದು ನಮಗೆ ಭದ್ರಕೋಟೆ ಹಾಗೆ ನಮಗೆ ಒಂದು ಇದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಳಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ಸ್ವಾತಂತ್ರ್ಯ ಮತ್ತು ಸಮಾನತೆ, ಭಾತೃತ್ವ ಇವೆಲ್ಲ ಪದಗಳು ನಿಮ್ಗೆ ಗೊತ್ತೇ ಇದೆ. ಲೈಕ್ ಸ್ವಾತಂತ್ರ್ಯ ನಮಗೇನಪ್ಪ ಅಂದರೆ ಇಂಡಿವಿಜುವಲ್ ಲಿಬರ್ಟಿ ಬೇಕು. ಅದಾದಮೇಲೆ ಸಮಾನತೆ, ನಾವೆಲ್ಲರೂ ಕಾನೂನು ದೃಷ್ಟಿಯಲ್ಲಿ ಸಮಾನರು. ಅದಾದ ಭಾತೃತ್ವ ಅಂದರೆ ನಾವೆಲ್ಲರೂ ಸಹೋದರ ಸಹೋದರಿಯರು. ನಾವೆಲ್ಲ ಭಾರತೀಯರಲ್ಲಿ ಏನಪ್ಪ ಅಂದರೆ ಭಾರತದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದರೆ ಒಂದಾಗಿ ಮಾಡುವಂಥ ಒಂದು ವ್ಯವಸ್ಥೆ ವಿತ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದ ಮೇಲೆ ದಟ್ ಹ್ಯಾಸ್ ಗಿವನ್ ದ ಪ್ರಿಫರೆನ್ಸ್ ಟು ಇಸ್ ಅ ಫ್ರೆಟರ್ನಿಟಿ ಅಂತ ಹೇಳಲಾಗ್ತದೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಆಫ್ಟರ್ ದಟ್ ಇಸ್ ಜಸ್ಟಿಸ್ ನಮ್ಗೆ ಏನಪ್ಪ ಅಂದರೆ ಲೈಕ್ ಇಸ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ನಮಗೆ ಮೂರು ಕೂಡ ನಮಗೆ ಮುಖ್ಯವಾದಂಥದ್ದು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಮಗೆ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಏನಪ್ಪ ಅಂದರೆ ದೀಸ್ ಆರ್ 3 ವರ್ಡ್ಸ್ ಫ್ರಮ್ ದ ಫ್ರಾನ್ಸ್. ಏನಪ್ಪ ಅಂದರೆ ನಾವು ಫ್ರಾನ್ಸ್ ದೇಶದಿಂದ ಎರಡನ್ನು ಪಡೆಯುವಂಥದ್ದು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಫ್ರಾನ್ಸ್ನಲ್ಲಿ ಕ್ರಾಂತಿ ಆದಂಥ ಸಮಯದಲ್ಲಿ ಈ 3 ಮುಖ್ಯ ಪದಗಳ ಆಧಾರದ ಮೇಲೆ ನಮ್ಮಂದರೆ ಜನರನ್ನು ರಕ್ಷಣೆ ಮಾಡಲಾಯಿತು ಅಂತ ಕೂಡ ಹೇಳ್ಬೋದು. ಹಾಗಾಗಿ ನಮ್ಮಲ್ಲೂ ಕೂಡ ನಮ್ಮಂದರೆ ಇನ್ ದಿಸ್ ದ ಪ್ರಿಮಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಲೈಕ್ ಇಸ್ ಅ ಲಿಬರ್ಟಿ, ದೆನ್ ಇಸ್ ಅ ಈಕ್ವಾಲಿಟಿ, ದೆನ್ ಇಸ್ ಅ ಫ್ರೆಟರ್ನಿಟಿ ಆಲ್ಸೋ. Then in this is the liberty and equality and the fraternity. These 3 words has secured to our Indians ಅಂತ ಕೂಡ ನಾವು ಹೇಳ್ತಾ ಈ ಒಂದು ಪ್ರಿಮಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಾಗಿ ನಾನು ನಿಮಗೆಲ್ಲ ಮಾಹಿತಿಯನ್ನು ನೀಡಿದ್ದೀನಿ. ಇಲ್ಲಿಗೆ ನನ್ನ ತರಗತಿಯನ್ನು ನಾನು ಅಂದರೆ ಒಂದು ವಿರಾಮ ಕೊಡ್ತಾ ಇದ್ದೀನಿ. ಇಟ್ಸ್ ಆಲ್ ದ ಬೆಸ್ಟ್ ಫಾರ್ ಯು. ಇಟ್ಸ್ ಅ ಗುಡ್ ಡೇ ಟು ಯು.